ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮೇಜರ್ ಅಪ್ಡೇಟ್ ಒಂದು ಹೊರಬಿದ್ದಿದೆಯಂತೆ. ದರ್ಶನ್ ಅವ್ರು ಬಯಸ್ತಾ ಇದ್ರಲ್ಲ, ಆದಷ್ಟು ಬೇಗ ಟ್ರಯಲ್ ಮುಕ್ತಾಯ ಆಗಬೇಕು ಅಂತ. ಅದಕ್ಕೆ ಒಂದು ಹಾದಿ ಸುಲಭ ಆದಂಗೆ ಕಾಣಿಸುತ್ತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಮತ್ತೊಂದು ಮೇಜರ್ ಅಪ್ಡೇಟ್ ಹೊರಬಿದ್ದಿದೆ. ವಾರದಲ್ಲಿ 4 ದಿನ ವಿಚಾರಣೆಗೆ ಸೆಷನ್ಸ್ ಕೋರ್ಟ್ ಅಸ್ತು ಅಂದಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಗತ್ಯವಿದ್ದಲ್ಲಿ 5ನೇ ದಿನದ ವಿಚಾರಣೆಗೂ ಕೂಡ ಸಿದ್ಧ ಅಂತ ಕೋರ್ಟ್ ಹೇಳಿರೋದು. ಪ್ರತಿದಿನ ಪ್ರಕರಣದ ವಿಚಾರಣೆ ನಡೆಸೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿ ಮಾಡಿಕೊಂಡಿದ್ರು. ಪ್ರತಿದಿನ ವಿಚಾರಣೆಗೆ ಸಹಕರಿಸೋದಕ್ಕೆ ಪ್ರಾಸಿಕ್ಯೂಷನ್ ಸಿದ್ಧವಾಗಿದೆ. 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಸೂಚನೆ ಕೊಟ್ಟಿರೋದ್ರಿಂದ ತ್ವರಿತಗತಿಯಲ್ಲಿ ಟ್ರಯಲ್ ಮುಗಿಸಬೇಕು ಅನ್ನುವಂಥ ನಿರ್ಧಾರ. ಪ್ರಕರಣದ ವಿಚಾರಣೆ ಅನಗತ್ಯ ಮುಂದೂಡಿಕೆ ಮಾಡದಂತೆ ಎಸ್ಪಿಪಿ ಅವರು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ತ್ವರಿತಗತಿಯಲ್ಲಿ ಟ್ರಯಲ್ ಮುಕ್ತಾಯಕ್ಕೆ ಸೆಷನ್ಸ್ ಕೋರ್ಟ್ ಕೂಡ ಅಸ್ತು ಅಂದಿದೆ. ವಾರದಲ್ಲಿ 4 ದಿನ ವಿಚಾರಣೆ ಇರುತ್ತೆ. ಬಟ್ ಫಿಸಿಕಲಿ ಈ ಆರೋಪಿಗಳನ್ನ ಕರ್ಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸ್ತಾರಾ, ಇದು ಪ್ರಶ್ನೆ ಇರೋದು. ಅದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎನಿವೆ, ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ 1 ವರ್ಷದ ಒಳಗಡೆ ಟ್ರಯಲ್ ಮುಕ್ತಾಯ ಆಗಬೇಕು ಅನ್ನುವಂಥ ಸೂಚನೆ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೇ ಇದು ಮೇಜರ್ ಅಪ್ಡೇಟ್. ಇನ್ನು ಮುಂದೆ ವಿಚಾರಣೆಗೆ ಖುದ್ದು ಕೋರ್ಟ್ಗೆ ಬಂದ್ಬಿಡ್ತಾರಾ ದರ್ಶನ್, ಇದೇ ಪ್ರಶ್ನೆ ಇರೋದು. ಜೈಲಲ್ಲಿರುವ ಆರೋಪಿಗಳ ಖುದ್ದು ಹಾಜರಿಗೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರಂತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾ ಇದ್ರು ದರ್ಶನ್. ಬಟ್ ಈಗ ಫಿಸಿಕಲಿ ಅವರೇ ಬಂದು ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆ. ಹೊರಗಡೆ ಭದ್ರತೆ ವಿಚಾರದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾ ಇದ್ರು ದರ್ಶನ್. ಆದ್ರೆ ಕೋರ್ಟ್ಗೆ ಖುದ್ದು ಹಾಜರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರಂತೆ ಸುನೀಲ್. ಇವತ್ತು ದರ್ಶನ್ ಪರ ವಕೀಲರಿಂದ ಅರ್ಜಿಯ ವಿಚಾರಣೆ ಕೂಡ ಆಗಲಿದೆ. ಇವತ್ತು ಕೋರ್ಟ್ನಲ್ಲಿ ಎಸ್ಪಿಪಿಯಿಂದ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ನಿರ್ಧಾರ ಆಗಿದೆ. ಬೇಡ, ಫಿಸಿಕಲಿ ಅವ್ರು ಬಂದು ಅಟೆಂಡ್ ಮಾಡೋದು ಬೇಡ. ಕಾರಣಗಳನ್ನ ಕೂಡ ಕೊಡ್ತಾರೆ ಎಸ್ಪಿಪಿ ಅವರು. ಬಟ್ ಆ ಕಾರಣಗಳು ಹೆಂಗಿರುತ್ತೆ, ಆಕ್ಷೇಪಣೆ ಹೆಂಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಒಂದ್ ಕಡೆ ಸುನೀಲ್ ಅವ್ರು ಹೇಳ್ತಾ ಇರೋದು, ಇಲ್ಲ ನಮ್ಮ ಕಕ್ಷಿದಾರರು ಅಂದ್ರೆ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗೋ ತರ ಮಾಡ್ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ರೀತಿಯಲ್ಲಿ ಎಸ್ಪಿಪಿ ಅವರ ವಾದ ಇವತ್ತು ಇರುತ್ತಂತೆ.